ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ರಂಗೇರ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫೈಟ್. ಪ್ರಭಾವಿ ರಾಜಕೀಯ ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದನ ಫೈಟ್ ಏರ್ಪಡ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಕುಟುಂಬ ರಾಜಕಾರಣದ ಪರಂಪರೆ. ಕುಟುಂಬ ರಾಜಕಾರಣ ಅನ್ನೋದಿದೆಯಲ್ಲ, ಅದು ಹೇಳಿಕೆಯಲ್ಲಿ ಬೆಳಗಾವಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಎರಡು ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯೆ ನೋಡಿತ್ತು. ಇದೀಗ ಕುಟುಂಬ ರಾಜಕಾರಣವನ್ನು ಸಮರ್ಥಿಸಿಕೊಂಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ. ದೇಶದಲ್ಲೇ ಕುಟುಂಬ ರಾಜಕೀಯವಿದೆ, ನಾವು ಕಟ್ಟಿದ ರಥವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಜನ ಬಯಸುವವರೆಗೂ ಕೂಡ ನಮ್ಮ ಕುಟುಂಬ ರಾಜಕೀಯ ಮಾಡುತ್ತೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವೇ 13 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ, ಹೀಗಾಗಿ ನಾವೇ ಅಧಿಕಾರವನ್ನು ಹಿಡಿತೇವೆ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ರಾಜಕಾರಣ ಭಾಳ ಸಲ ನಾನು ಇದ್ರ ಕ್ಲಿಯರು ಮಾಡಿದ್ದೀನಿ. ಇದು ನಮ್ಮ ಫ್ಯಾಮಿಲಿಯಿಂದ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ, 50 ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ, ದೇಶ ಒಳಗೂ ಮಾಡ್ಕೊತ ಬಂದಾರೆ. ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲಾರ ಎಲ್ಲರೂ. ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ, ಆರ್ಗನೈಸ್ ಇರ್ತಾವ್ರೆ. ಮತ್ತು ಅದಕ್ಕೆ ಯಾರು ಮುಂದುವರ್ಸಕ್ಕೆ ಬೇಕಲ್ಲ ರೀ. ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ, ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ. ತಯಾರಾಗ್ತೈತಿ. ಮತ್ತು ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ, ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ. ಯಾವಾಗ ಜನ ಬ್ಯಾಡ್ ಹತ್ತಾರೋ ಮನೆಗೆ ಕೂಡ್ತೀವಿ, ಅದು ಆಯ್ತು ರೀ. ಮತ್ತು ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ಮಿಂದಂಥ ಎಲ್ಲ ಕೆಲಸಗಳು ನಮಗೆ ಮಾಡೋಕ್ಕಾಗಲ್ಲ. ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ. ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ನಿಲ್ಲಂಗಿಲ್ಲ, ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳಿನ್ರಿ. ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ. ರಾಹುಲ್ ಜಾರಕಿಹೊಳಿ ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿರ ಇತ್ತದು. ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಾರಂತ ಏನೂ ಸಮಸ್ಯೆ ಇಲ್ಲ. ಇವತ್ತು ಹೇಳತ್ತನು ಡಿಸಿಸಿ ಬ್ಯಾಂಕಿಗೆ ಲಿಂಗಾಯತ್ ಸಮಾಜ ಅಧ್ಯಕ್ಷ ಆಗ್ತಾರು. ಇದೊಂದು ಕ್ಲಿಯರ್ ಇಟ್ಕೊಂಡು ಲಿಂಗಾಯತ್ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದ್ದಾರೆ. ಯಾಕೆ ಮುರುಗೋಡ ಮಹಾಂತ ಜನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದಾರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ, ಒಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಎಷ್ಟೊಂದು ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಅಂತ ಹೇಳಿ, ಇದೀಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಅಷ್ಟೇ ಪ್ರತಿಷ್ಠೆ. ಬಹುತೇಕ ಅವ್ರು ಗೆದ್ದಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬೆಳಗಾವಿ ಅಂತ ಹೇಳಿದ ತಕ್ಷಣ ರಾಜ್ಯ ರಾಜಕಾರಣದ ಹಿಡಿತವನ್ನು ಹೊಂದಬೇಕು ಅಂತ ಹೇಳಿದ್ರೆ ಬೆಳಗಾವಿ ರಾಜಕಾರಣದ ಮೇಲೆ ಒಂದು ಕಣ್ಣಿಟ್ಟಿರಬೇಕಾಗುತ್ತೆ, ಅದರ ಹಿಡಿತವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇದೀಗ ಸಣ್ಣ ಸಣ್ಣ ಚುನಾವಣೆಗಳು ಕೂಡ ಎಷ್ಟು ದೊಡ್ಡ ಸದ್ದು ಮಾಡ್ತಾ ಇದ್ದಾವೆ. ಅದು ಕೂಡ ಕುಟುಂಬದ ರಾಜಕಾರಣ, ಅಲ್ಲಿ ಪಕ್ಷಕ್ಕಿಂತ ಕುಟುಂಬಗಳೇ ಹೆಚ್ಚು ಸದ್ದು ಮಾಡ್ತಾ ಇದ್ದಾವೆ ಅಂತ ಅದನ್ನು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿಯವರು. ಕುಟುಂಬ ಅಂದರೆ ಎಲ್ಲರದ್ದು ಇದೆ, ಎಲ್ಲರದ್ದು ನಡೀತಾ ಇದೆ ಅನ್ನೋ ರೀತಿಯಲ್ಲಿ. ಶ್ರೀಧರ್, ದಶರಥ್, ಖಂಡಿತವಾಗಿಯೂ ಈಗ ಬೆಳಗಾವಿ ಜಿಲ್ಲೆಯ ಏನು ರಾಜಕಾರಣ ಇದೆ, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳ ಚುನಾವಣೆಗೆ ಏನಿದೆ, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ಮಧ್ಯೆ ಒಂದು ಪ್ರತಿಷ್ಠೆಯ ಜೊತೆಗೆ ಸೇಡಿನ ರಾಜಕಾರಣದ ಒಂದು ಏನು ಮುನ್ನುಡಿ ಬರೆದಿರ್ತಕ್ಕಂಥದ್ದು. ಏನು ಹುಕ್ಕೇರಿಯಲ್ಲಿ ಏನು ಸೋಲಾಗುತ್ತೆ ದಶರಥ್, ಆ ಸೋಲಿನ ಸೇಡನ್ನು ಇಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಜಾರಕಿಹೊಳಿ ಕುಟುಂಬ ತೀರಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈಗ 16 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆಯಲ್ಲಿ ಈಗ ಏನು ಜಾರಕಿಹೊಳಿ ಪೆನ್ನಲ್ಲೇ ಮುಂದಿರ್ತಕ್ಕಂಥದ್ದು ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಕುಟುಂಬ ರಾಜಕಾರಣದ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳಲ್ಲಿ ಬಹುತೇಕ ಕುಟುಂಬ ರಾಜಕಾರಣವೇ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈವರೆಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಕತ್ತಿ ಕುಟುಂಬ ಸಕ್ರಿಯ ರಾಜಕಾರಣ ಮಾಡ್ತಾ ಇತ್ತು. ತದನಂತರ ಮಾಮನಿ ಕುಟುಂಬ, ಯಾಕಂದರೆ ಉಮೇಶ್ ಕತ್ತಿ ಆವಾಗ ಉಸ್ತುವಾರಿ ಸಚಿವರಿದ್ದರೆ, ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಅಧ್ಯಕ್ಷರಾಗಿದ್ದರು. ತದನಂತರ ಏನು ಆನಂದ್ ಮಾಮನಿ ಕೂಡ ಶಾಸಕರಾಗಿದ್ದರು. ಜೊತೆಗೆ ಈಗ ಅವರ ಸಹೋದರಾದಂಥ ವಿರೂಪಾಕ್ಷ ಮಾಮನಿ ಈಗ ಡಿಸಿಸಿ ಬ್ಯಾಂಕ್ ಪ್ರವೇಶ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ ಜಾರಕಿಹೊಳಿ ಕುಟುಂಬ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು ಕೂಡ ಎಲ್ಲಿ ಕೂಡ ತಮ್ಮ ಕುಟುಂಬದ ಸದಸ್ಯರನ್ನು ಒಂದು ರಾಜಕೀಯಕ್ಕೆ ಎಂಟ್ರಿ ಮಾಡಿಸಿದ್ದಿಲ್ಲ. ಇಲ್ಲಿ ಏನಂದರೆ ಅಧಿಕೃತವಾಗಿ ಬೆಳಗಾವಿ ಜಿಲ್ಲೆಯ ಸಕ್ರಿಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಸಹಕಾರ ರಂಗದಲ್ಲಿ ಈಗ ತಮ್ಮ ಕುಡಿಗಳನ್ನು ಎಂಟ್ರಿ ಮಾಡಿಸಿರ್ತಕ್ಕಂಥದ್ದು. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಬೆಳಗಾವಿಯಿಂದ ಎಂಟ್ರಿ ಆದರೆ, ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪುತ್ರ ಏನು ಗೋಕಾಕ್ನಿಂದ ಎಂಟ್ರಿ ಆಗಿರ್ತಕ್ಕಂಥದ್ದು. ಇವೆರಡೇ ಕುಟುಂಬ ಅಲ್ಲ, ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಜೊತೆಗೆ ಏನಂದರೆ ಹೆಬ್ಬಾಳ್ಕರ್ ಕುಟುಂಬ. ಯಾಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸಚಿವರಾಗಿದ್ದಾರೆ. ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ MLC ಕೂಡ ಆಗಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಮಲಪ್ರಭಾದ ಅಂದರೆ ರಾಣಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಏನು ಅದರ್ಸ್ ಕ್ಷೇತ್ರದಿಂದ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಒಂದು ಸಹಕಾರ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದನ್ನು ಹುಕ್ಕೇರಿ ಕುಟುಂಬ, ಪ್ರಕಾಶ್ ಹುಕ್ಕೇರಿ ಹಿಂದೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಜೊತೆಗೆ ಸಂಸದರು ಕೂಡ ಆಗಿದ್ದರು. ಈಗ ಸದ್ಯ ಹಾಲಿ MLC ಆಗಿದ್ದಾರೆ. ಈಗ ಅವ್ರ ಪುತ್ರ ಗಣೇಶ್ ಹುಕ್ಕೇರಿ ಕೂಡ ಚಿಕ್ಕೋಡಿ ಶಾಸಕರಾಗಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಈ ಮಧ್ಯೆ ಈಗ
DCC ಬ್ಯಾಂಕ್ನಲ್ಲಿ ಕೂಡ ಅವರು ಕೂಡ ಪ್ರವೇಶ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಥಣಿಯಲ್ಲಿ ಶ್ರೀಮಂತ್ ಪಾಟೀಲ್ ಪುತ್ರ, ಜೊತೆಗೆ ಏನು ಕಿತ್ತೂರಿನಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ಕೂಡ ಈಗ ಒಂದು ಪ್ರವೇಶ ಮಾಡ್ತಿರ್ತಕ್ಕಂಥದ್ದು. ಅದೇ ಕಿತ್ತೂರಿನಲ್ಲಿ ಮಾಜಿ ಸಚಿವ DB ಇನಾಮದಾರ್ ಪುತ್ರ ವಿಕ್ರಮ್ ಇನಾಮದಾರ್ ಕೂಡ ಪ್ರವೇಶ ಮಾಡ್ತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ರಾಜಕೀಯವಾಗಿ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ತಮ್ಮ ಹಿಡಿತವನ್ನು ಸಾಧಿಸಬೇಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸ್ಥಳೀಯವಾಗಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸೇರಿದಂತೆ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ತಮ್ಮದೇ ಮೇಲುಗೈ ಆಗಬೇಕು, ತಮ್ಮದೇ ಒಂದು ಹಿಡಿತ ಸಾಧಿಸಬೇಕಂದ್ರೆ ಅದಕ್ಕೆ ಸಹಕಾರಿ ರಂಗ ತಮ್ಮ ಹಿಡಿತದಲ್ಲಿರಬೇಕು. ಸಹಕಾರಿ ರಂಗ ಹಿಡಿತದಲ್ಲಿ ಇರಬೇಕಂದ್ರೆ PKPSಗಳು ತಮ್ಮ ಅಧೀನದಲ್ಲಿ ಬರಬೇಕಂದ್ರೆ DCC ಬ್ಯಾಂಕ್ನ ಚುಕ್ಕಾಣಿಯ ಭಾಗವಾಗಿ ಅವರು ಇರಬೇಕು ಅನ್ನೋಂಥ ಕಾರಣಕ್ಕಾಗಿ ಈಗ ಇವರೆಲ್ಲರೂ ಕೂಡ ಈ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ದಶರಥ್, ನಾವು ಬಹುತೇಕ ನೋಡೋದಾದ್ರೆ ದಶರಥ್, ಶಾಸಕರು, ಏನು ಮಾಜಿ ಶಾಸಕರು, ಪ್ರಭಾವಿ ನಾಯಕರೇ ಇದ್ದಾರೆ ಹೊರತಾಗಿ ಸಾಮಾನ್ಯ, ಯಾಕಂದ್ರೆ DCC ಬ್ಯಾಂಕ್ ಅಂದರೆ ರೈತರಿಗಾಗಿರ್ತಕ್ಕಂಥ ಒಂದು ಬ್ಯಾಂಕ್. ಹಾಗಾಗಿ ಇಲ್ಲಿ ರೈತರು ಪ್ರತಿನಿಧಿಸಬೇಕು ಅನ್ನೋಂಥ ಮಾತನ್ನು ಹೇಳಲಾಗುತ್ತೆ. ಆದರೆ ಈಗ ಇಲ್ಲಿ ಸಂಪೂರ್ಣವಾಗಿ DCC ಬ್ಯಾಂಕ್ ರಾಜಕೀಯವಾಗಿ ಇದು ರಾಜಕೀಯವಾಗಿ ಇದು ಕೇಂದ್ರೀಕೃತವಾಗಿರ್ತಕ್ಕಂಥ. ಹಾಗಾಗಿ DCC ಬ್ಯಾಂಕ್ ಇಲ್ಲದೇ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣ ಆರಂಭನೇ ಆಗೋದಿಲ್ಲ ಅನ್ನೋದಕ್ಕೆ ಈಗ ಆಗ್ತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇ ಮತ್ತು ಜಿದ್ದಾಜಿದ್ದಿನ ಫೈಟ್ ಏನಿದೆ, ಫೈಟ್ ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಸಂದರ್ಭದಲ್ಲಿ PLD ಬ್ಯಾಂಕ್ನಲ್ಲಿ ಇದೇ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಮಧ್ಯೆ ಸಾಕಷ್ಟು ರಾಜಕೀಯ ಗುದ್ದಾಟ ತಾರಕಕ್ಕೇರಿತ್ತು, ದೋಸ್ತಿ ಸರ್ಕಾರ ಕೂಡ ಪತನ ಆಗಿತ್ತು. ಅದೇ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಒಂದಾಗಿರ್ತಕ್ಕಂಥದ್ದು. ಅಂದರೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನೋದು ಕೂಡ ಇಲ್ಲಿ ಭಾಳ ಸಾಕ್ಷಿ ಆಗುತ್ತೆ. ಇದೇ DCC ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ಒಂದಾಗಿ ರಮೇಶ್ ಕತ್ತಿಯನ್ನು ಅಧ್ಯಕ್ಷರನ್ನ ಮಾಡಿದರು. 10 ವರ್ಷಗಳ ಕಾಲ ರಮೇಶ್ ಕತ್ತಿ ಅಧ್ಯಕ್ಷರಾಗಿದ್ದರು. ಅದೇ ಈಗ ಬದಲಾದ ಸಂದರ್ಭದಲ್ಲಿ ಇದೇ DCC ಬ್ಯಾಂಕ್ನಲ್ಲಿ ಈಗ ಜಾರಕಿಹೊಳಿ ವರ್ಸಸ್ ಕತ್ತಿ ಮಧ್ಯೆ ಒಂದು ಸೇಡಿನ ರಾಜಕಾರಣ ನಡೀತಾ ಇದ್ರೆ, ಇಲ್ಲಿ ಕತ್ತಿ ಮತ್ತು ಸೌದಿ ಸೈಲೆಂಟ್ ಆಗಿ ಒಂದು ತೆರೆಮರೆ ಹಿಂದೆ ಒಂದಾಗಿರ್ತಕ್ಕಂಥದ್ದು. ಈ ಒಂದು DCC ಬ್ಯಾಂಕ್ನಲ್ಲಿ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಜಾತಿ ಲೆಕ್ಕಾಚಾರ ಕೂಡ ಇಲ್ಲಿ ಅಡಗಿರ್ತಕ್ಕಂಥದ್ದು. ದಶರಥ್, ಅದೇ ಕಾರಣಕ್ಕಾಗಿ ಲಿಂಗಾಯತರನ್ನೇ ಅಧ್ಯಕ್ಷರನ್ನು ಮಾಡ್ತೀವಿ ಅಂತ ಜಾರಕಿಹೊಳಿ ಕುಟುಂಬ ಹೇಳಿದ್ರೆ, ಲಿಂಗಾಯತ ವಿರೋಧಿ ಅನ್ನೋಂಥ ಆ ಒಂದು ದಾಳವನ್ನು ಜಾರಕಿಹೊಳಿ ಕುಟುಂಬದ ವಿರುದ್ಧ ರಾಜಕೀಯ ವೈರಿಗಳು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಸದ್ಯ ಈಗ ಪ್ರತಿಷ್ಠೆ ರಾಜಕಾರಣದ ಜೊತೆಗೆ ವೈಯಕ್ತಿಕ ಮತ್ತು ಕುಟುಂಬ ರಾಜಕಾರಣ ಕೂಡ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ದಶರಥ್.